ಹಾಯ್ ಫ್ರೆಂಡ್ಸ್, ಎಲ್ರಿಗೂ ಹೊಸ ವಿಡಿಯೋಗೆ ಸ್ವಾಗತ. ಬೆಂಗಳೂರು ಬುಲ್ಸ್ ಬಗ್ಗೆ ಎಂಟ್ರಿ ಕೊಟ್ಟ ದೇವಾಂಕ್ ದಲಾಲ್ ಸುದ್ದಿಯ ಸಂಪೂರ್ಣ ಮಾಹಿತಿ ತಿಳ್ಕೊಂಡು ಬರೋಣ. ಅದಕ್ಕಿಂತ ಮುಂಚೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದ್ದರೆ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ ಮೇಲೆ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ನಾವು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದರೂ ಮೊದಲು ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಹೌದು ಸ್ನೇಹಿತರೆ, ಒಂದು ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಹರಿದಾಡ್ತಿದೆ ಅಂತಲೇ ಹೇಳ್ಬೋದು. ದೇವಾಂಕ್ ದಲಾಲ್ ಅವರು ನಮ್ಮ ಬೆಂಗಳೂರು ಬುಲ್ಸ್ ತಂಡಕ್ಕೆ ಬರಲಿದ್ದಾರೆ ಅಂತ ಹೇಳಿ, ಹಾಗೆ ನಮ್ಮ ಬಿ ಸಿ ರಮೇಶ್ ಅವರು ಕೂಡ ಇದೇ ಚರ್ಚೆಯಲ್ಲಿದ್ದಾರೆ ಅಂತಲೇ ಹೇಳ್ಬೋದು. ಯಾಕಂದರೆ ನಮ್ಮ ಬೆಂಗಳೂರು ಬುಲ್ಸ್ ತಂಡಕ್ಕೆ ಒಬ್ಬ ಅಪಾರ ಎಕ್ಸ್ಪೀರಿಯನ್ಸ್ ಇರ್ತಕ್ಕಂಥ ರೈಡರ್ ಬೇಕಾಗಿದ್ದಾರೆ. ಹಾಗೆ ನೆಕ್ಸ್ಟ್ ನೋಡೋದಾದರೆ ಕ್ಯಾಪ್ಟನ್ ಮೆಟೀರಿಯಲ್ ಇರೋರು ಕೂಡ ಬೇಕಾಗಿದ್ದಾರೆ. ಹೀಗಾಗಿ ನಮ್ಮ ಬುಲ್ಸ್ ತಂಡದಲ್ಲಿ ಎಲ್ಲ ಯಂಗ್ಸ್ಟರ್ಗಳು ಇರೋ ಕಾರಣದಿಂದಾಗಿ ಒಬ್ಬ ರೈಡರ್ಗೆ ಅಥವಾ ಡಿಫೆಂಡರ್ಗೆ ಎಕ್ಸ್ಪೀರಿಯನ್ಸ್ ಇರೋ ಆಟಗಾರನ ಕಡೆ ನೋಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಹಾಗೆ ನೆಕ್ಸ್ಟ್ ನೋಡೋದಾದರೆ ಹರಾಜು ಪ್ರಕ್ರಿಯೆ ಇನ್ನೇನು ಕೆಲವೇ ದಿನಗಳಲ್ಲಿ ಇರುತ್ತೆ. ಆ ಹರಾಜು ಪ್ರಕ್ರಿಯೆಯಲ್ಲಿ ನಮ್ಮ ಬುಲ್ಸ್ ತಂಡದ ಕೋಚ್ ಬಿ ಸಿ ರಮೇಶ್ ಅವರು ಬಿಗ್ ಪ್ಲೇಯರ್ಗೆ ನೋಡ್ತಾರಂತಲೇ ಹೇಳ್ಬೋದು. ಯಾಕಂದರೆ ನಮ್ಮ ಬುಲ್ಸ್ ತಂಡದಲ್ಲಿ ಕಳೆದ ಸೀಸನ್ನಲ್ಲಿ ಇದೇ ದೊಡ್ಡ ಮಿಸ್ಟೇಕ್ ಆಗಿತ್ತು. ಎಲ್ಲರೂ ಕೂಡ ಯಂಗ್ಸ್ಟರ್ ಇರೋದ್ರಿಂದಾಗಿ ಎಕ್ಸ್ಪೀರಿಯನ್ಸ್ ಇರೋ ಪ್ಲೇಯರ್ ಇರದೇ ಇರೋ ಕಾರಣ ಏನು ಮಾಡಬೇಕು ಅಂತ ಹೇಳಿ ರೈಡರ್ಗಳಿಗಾಗಿರ್ಬೋದು, ಡಿಫೆಂಡರ್ಗಳಿಗಾಗಿರ್ಬೋದು ತುಂಬಾ ಕನ್ಫ್ಯೂಸಲ್ಲಿದ್ದರು. ಹೀಗಾಗಿ ನಮ್ಮ ಬುಲ್ಸ್ ತಂಡಕ್ಕೆ ಒಬ್ಬ ಅಪಾರ ಎಕ್ಸ್ಪೀರಿಯನ್ಸ್ ಇರ್ತಕ್ಕಂಥ ಪ್ಲೇಯರ್ ಇದ್ದರೆ ತುಂಬಾ ಬಲ ಬರುತ್ತೆ ಅಂತಲೇ ಹೇಳ್ಬೋದು. ಹೀಗಾಗಿ ನಮ್ಮ ಬುಲ್ಸ್ ತಂಡದಲ್ಲಿ ಇದೊಂದೇ ಕೊರತೆ ಕಾಡ್ತಾ ಇದೆ ಅಂತಲೂ ಕೂಡ ಹೇಳಿದ್ದಾರೆ ಬಿ ಸಿ ರಮೇಶ್ ಅವರು. ಹಾಗೆ ಬಿಗ್ ಪ್ಲೇಯರ್ಗೆ ನೋಡ್ತೀವಿ. ನಮ್ಮ ಪ್ಲೇಯರ್ ಇದರಲ್ಲಿ ಕಳೆದ ಸೀಸನ್ನಲ್ಲಿ ನಮ್ಮ ಟೀಮಲ್ಲಿ ಯಾರೂ ಚೆನ್ನಾಗಿ ಆಡಿಲ್ಲ, ಅವರನ್ನು ರಿಲೀಸ್ ಮಾಡಿ ಒಬ್ಬ ಬಿಗ್ ಪ್ಲೇಯರ್ಗೆ ನೋಡ್ತೀವಿ. ಹಾಗೆ ನೋಡಲೇಬೇಕು, ಯಾಕಂದರೆ ನಾವು ಈ ಸೀಸನ್ ಟಫ್ ಕಾಂಪಿಟೇಷನ್ ಕೊಡಬೇಕಂದ್ರೆ ನೋಡಲೇಬೇಕು. ಹೀಗಾಗಿ ನಾವು ನೆಕ್ಸ್ಟ್ ಮ್ಯಾಚಲ್ಲಿ ಟ್ರೈ ಮಾಡ್ತೀವಿ ಅಂತ ಹೇಳಿದ್ದಾರೆ. ನೆಕ್ಸ್ಟ್ ಹರಾಜು ಪ್ರಕ್ರಿಯೆಯಲ್ಲಿ ಬಿಗ್ ಪ್ಲೇಯರ್ ಕಡೆ ಟ್ರೈ ಮಾಡ್ತೀವಿ ಅಂತ ಹೇಳಿದ್ದಾರೆ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ.